ಮತ್ತೆ ಕಾವ್ಯ ಬಿಗ್ ಬಾಸ್ ಮುಗಿದು 5 ತಿಂಗಳು ಕಳೆದ್ರು ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ. ನೀವೇ ನೋಡ್ತಿರ್ಬೋದು, ಗಿಲ್ಲಿ ಪ್ರತಿ ದಿವಸ ಒಂದಲ್ಲ ಒಂದು ಫಂಕ್ಷನ್ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಅಟೆಂಡ್ ಮಾಡ್ತಿರ್ತಾರೆ. ಅದೇ ರೀತಿ ಕಾವ್ಯ ಅವರು ಕೂಡ ಅಷ್ಟೇನೆ ಕೆಲವೊಂದಿಷ್ಟು ಬಾರಿ ಒಟ್ಟಿಗೆ ಒಂದೊಂದು ಈವೆಂಟ್ ಗಳಲ್ಲಿ ಭಾಗಿಯಾಗ್ತಾರೆ. ಇನ್ನು ಅದನ್ನ ಹೊರತುಪಡಿಸಿ ತಮ್ಮದೇ ಆದಂತ ಈವೆಂಟ್ ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಯಾರ್ಯಾರು ಇನ್ವೈಟ್ ಮಾಡಿದ್ರೆ ಅದಕ್ಕೆಲ್ಲ ಹೋಗಿ ಬರ್ತಾ ಇರ್ತಾರೆ. ಆ ಕಡೆ ಕಾವ್ಯ ಅವರು ಕೂಡ ಅಷ್ಟೇ ಹಲವಾರು ಈವೆಂಟ್ಸ್ ಗಳೆಲ್ಲ ಅಟೆಂಡ್ ಮಾಡ್ತಾರೆ. ಆದ್ರೆ ಜಾಸ್ತಿ ಕ್ರೇಜ್ ಇರುವುದೇ ಗಿಲ್ಲಿಗೆ. ಹೌದು, ಗಿಲ್ಲಿನ ನೋಡ್ಬೇಕು ಅಂತಲೇ ತುಂಬಾ ಜನ ಕೂಡ ಸೇರ್ತಾರೆ. ಗಿಲ್ಲಿ ಬರ್ತಿದ್ದಾರೆ ಅಂದ್ರೆ ಗೊತ್ತಾದ್ರೆ ಸಾಕು, ಮೊಬೈಲ್ ಅನ್ನ ಹಿಡಿದು ಸೆಲ್ಫಿ ಫೋಟೋಗಾಗಿ ಮುಗಿ ಬೀಳ್ತಾರೆ. ಆ ರೇಂಜ್‌ಗೆ ಗಿಲ್ಲಿ ಈಗ್ಲೇ ಅಂದ್ರೆ ನೋಡಿ, ಇನ್ನ ಒಂದು ಸಿನಿಮಾ ಹೀರೋ ಆಗಿಯೂ ಕೂಡ ಮಾಡಿಲ್ಲ. ಆದ್ರೆ ಇಷ್ಟೊಂದು ಜನ ಸಾಗರ, ಜನ ಇಷ್ಟೊಂದು ಇಷ್ಟ ಪಡ್ತಾರೆ. ನೆಕ್ಸ್ಟ್ ಸಿನಿಮಾ ಅವಕಾಶ ಕೂಡ ಸಿಗ್ತಾ ಇದೆ ಗಿಲ್ಲಿಗೆ. ಈಗಾಗಲೇ 3 ಸಿನಿಮಾ ಸೈನ್ ಮಾಡಿದಾರಂತೆ. ಕಾವ್ಯ ಅವ್ರಿಗೂ ಕೂಡ ಹೀರೋಯಿನ್ ಆಗಿ ನೆಕ್ಸ್ಟ್ ಸಿನಿಮಾ ಆಫರ್ ಕೂಡ ಬಂದಿದೆ. ಇವರು ಕೊತ್ತಲವಾಡಿ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಅದಾದ ಬಳಿಕ ಬಿಗ್ ಬಾಸ್‌ಗೆ ಬರ್ತಾರೆ. ಈಗ ಮತ್ತೆ ಹೊಸ ಸಿನಿಮಾ ಆಫರ್ಸ್‌ಗಳು ಕೂಡ ಬರ್ತಾ ಇದೆ. ಜೊತೆಗೆ ಜಾಹೀರಾತು ಅವಕಾಶಗಳು ಕೂಡ ಸಿಗ್ತಾ ಇದೆ. ಕಾವ್ಯ ಅವರನ್ನ ನೆಕ್ಸ್ಟ್ ಹೀರೋಯಿನ್ ಆಗಿ ಸಹ ನೋಡಬಹುದು. ಸ್ಯಾಂಡಲ್‌ವುಡ್‌ನಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ನಟಿ ಕಾವ್ಯ ಅವರು. ಬಿಗ್ ಬಾಸ್ ಮುಗಿದ ಬಳಿಕ ಆಫರ್ಸ್‌ಗಳು ಎಲ್ಲರಿಗೂ ಕೂಡ ಸಿಗ್ತವೆ. ಆದ್ರೆ ಜಾಸ್ತಿ ಆಫರ್ಸ್‌ಗಳು ಕಾವ್ಯ ಮತ್ತೆ ಗಿಲ್ಲಿ ಅವರಿಗೆ ಹುಡುಕಿಕೊಂಡು ಬರ್ತಾ ಇದೆ. ಗಿಲ್ಲಿ ಅವರು ಹೀರೋ ಮೆಟೀರಿಯಲ್ ಆಗೋಕೆ ಈಗ ರೆಡಿ ಆಗ್ತಾ ಇದ್ದಾರೆ. ವರ್ಕೌಟ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಕಾಮಿಡಿ ಪಾತ್ರಗಳನ್ನ ಮಾಡುವ ಮೂಲಕ ಜನರನ್ನ ರಂಜಿಸಿದ್ರು. ಆದ್ರೆ ಈಗ ನೆಕ್ಸ್ಟ್ ಹೀರೋ ಆಗಿ ಯಾವ ರೀತಿ ರಂಜಿಸ್ತಾರೆ ಕಾದು ನೋಡ್ಬೇಕು. ಎಲ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಮತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಹೀರೋ ಆಗಿ ನಟಿಸಬಹುದಾ ಗಿಲ್ಲಿ ಅಂತ. ಅದಕ್ಕೋಸ್ಕರನೇ ಈಗ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಫಿಟ್ ಆಗಿರೋಕೆ ಮತ್ತೆ ಫಿಟ್ನೆಸ್ ಫ್ರೀಕ್ ಆಗೋಕೆ, ಒಳ್ಳೆ ರೀತಿಯಲ್ಲೂ ಕೂಡ ಕಾಣಿಸೋಕೆ ವರ್ಕೌಟ್ ಮಾಡ್ತಿದ್ದಾರೆ.